ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಎಸ್ ಆರ್ ನೋ ಅನ್ನುವ ಒಂದು ವಿಷಯದ ಬಗ್ಗೆ ರೀಡಿಂಗ್ನ ಮಾಡ್ತಾ ಹೋಗ್ತೇನೆ. ಸೊ ನೀವು ಒಂದು ಪ್ರಶ್ನೆಯನ್ನ ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತೆ. ಅದು ಯಾವ ನಿಮ್ಮ ಲೈಫ್ ಏರಿಯಾಗೆ ಸಂಬಂಧಪಟ್ಟಿರುವ ವಿಷಯ ಆಗಿರ್ಬೋದು, ಏನೇ ಆಗಿರ್ಲಿ, ಆದ್ರೆ ಮೇಕ್ ಶ್ಯೂರ್ ಅದು ಒಂದು ಪ್ರಶ್ನೆ ಆಗಿರತ್ತೆ. ಆ ಒಂದು ಪ್ರಶ್ನೆಗೆ ನಿಮಗೆ ಈ ಟ್ಯಾರೋ ರೀಡಿಂಗ್ ಮುಖಾಂತರವಾಗಿ ಉತ್ತರ ಸಿಗುತ್ತೆ, ಕ್ಲಾರಿಫಿಕೇಶನ್ ಮಾಡ್ಕೋಬಹುದು ಇದರಲ್ಲಿ. ಸೊ ಎಸ್ ಆರ್ ನೋ, ನೀವು ಅನ್ಕೊಂಡಿರುವಂತ ವಿಚಾರ ಫ್ಯೂಚರ್ ಏನು ಆಗುತ್ತಾ ಆಗಲ್ವಾ ಅನ್ನುವ ಒಂದು ಕ್ಲಾರಿಟಿ ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಸಿಗುತ್ತೆ. ಅದಕ್ಕೆ ಮುಂಚೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಬೇಕು, ನಿಮಗೆ ಏನ್ ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು. ಸೊ ಒಂದು ಪ್ರಶ್ನೆನ ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲಿ 3 ಕಾರ್ಡ್ ಪೈಲ್ ಇದೆಯಲ್ಲ, 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ನೀವು ಅನ್ಕೊಂಡಿರುವಂತ ವಿಚಾರದಲ್ಲಿ ನಿಮಗೆ ಏನಿದೆ, ಔಟ್ಕಮ್ ಏನಿದೆ, ಏನಾಗತ್ತೆ, ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಕ್ಲಾರಿಟಿ ಸಿಗುತ್ತೆ. ಸೊ ಎಸ್ ಪೊಸಿಷನ್ ಅಲ್ಲಿ ಫೋರ್ ಆಫ್ ವಾಂಡ್ಸ್ ಬಂದಿದೆ ಮತ್ತು 10 ಆಫ್ ವಾಂಡ್ಸ್ ಬರ್ತಾ ಇದೆ. ಅದಾದ ನಂತರ ಮ್ಯಾಜಿಷಿಯನ್ ಕಾರ್ಡ್ ಕೂಡ ಬಂದಿದೆ. ರೆಸ್ಟ್ ಕಾರ್ಡ್. ಸೊ ದಿಸ್ ಹ್ಯಾಸ್ ಟು ಬಿ ದ ಸ್ವೋರ್ಡ್ ಅಂತಾನೂ ಹೇಳ್ಬೋದು. ಆರೋ ಬಂದಿದೆ ಬಟ್ ಇಟ್ ಈಸ್ ಅ ಸ್ವೋರ್ಡ್. ಓಕೆ, 2 ಆಫ್ ಆರೋಸ್ ಬಂದಿದೆ. ಓಕೆ, ಸೊ ಇಟ್ ಈಸ್ ಅ ಸ್ವೋರ್ಡ್ ಹಿಯರ್. ಐ ವಿಲ್ ಎಕ್ಸ್ಪ್ಲೇನ್ ಟು ಯು. 9 ಆಫ್ ಆರೋಸ್ ಬರ್ತಾ ಇದೆ. ಅದಾದ ನಂತರ ಏಸ್ ಆಫ್ ಕಪ್ಸ್ ಬರ್ತಾ ಇದೆ. ಒಂದು ವಿಷಯ ಏನಾಗಿದೆ ಅಂದ್ರೆ ನಿಮ್ಗೆ ಔಟ್ಕಮ್ ನಲ್ಲಿ ದ ಶಮನ್ ಕಾರ್ಡ್ ಬಂದಿದೆ. ಇದನ್ನ ನಾವು ಮೆಜಿಷಿಯನ್ ಕಾರ್ಡ್ ಅಂತ ಹೇಳ್ತೀವಿ. ಮೆಜಿಷಿಯನ್ ಕಾರ್ಡ್ ಇಸ್ ನಂಬರ್ 1 ಅಂಡ್ ಟ್ಯಾರೋ ರೀಡಿಂಗ್ ನಲ್ಲಿ ಈ ಒಂದು ಕಾರ್ಡ್ ಇದೆಯಲ್ಲ ತುಂಬಾ ಒಂದು ಪ್ರಾಮುಖ್ಯತೆ ಹೊಂದುತ್ತೆ. ಬಿಕಾಸ್ ಈ ವ್ಯಕ್ತಿಯ ಹತ್ರ ಎಲ್ಲಾ ರೀತಿಯಾದ ಎನರ್ಜೀಸ್ ಇದೆ, ಬ್ಲೆಸ್ಸಿಂಗ್ಸ್ ಇದೆ, ಹಾಗೂ ಎಲ್ಲಾ ರೀತಿಯಾದ ಒಂದು ಲಕ್ ಕೂಡ ಆತನ ಸೈಡ್ ನಲ್ಲಿ ಇದೆ. ಸೊ ಇಲ್ಲಿ ಬಟರ್ಫ್ಲೈ ಬಂದಿರೋದ್ರಿಂದ ಟ್ರಾನ್ಸ್ಫಾರ್ಮೇಶನ್ ಕಾರ್ಡ್ ಕೂಡ ಹೇಳ್ಬೋದು. ಈಗ ನೀವೇನೇ ಯೋಚನೆ ಮಾಡ್ತಿರ್ಬೋದು, ಆ ಪ್ರಶ್ನೆಗೆ ಉತ್ತರ ಏನಾಗಿದೆ ಅಂದ್ರೆ ಕಷ್ಟ ಇದೆ, ಸುಲಭ ಇಲ್ಲ. ನೀವು ಅನ್ಕೊಂಡಿರುವಂಥದ್ದು ನಿಮ್ಮ ಲೈಫ್ಗೆ ಆಗೋದು ಸುಲಭ ಅಂತೂ ಖಂಡಿತವಾಗ್ಲೂ ಇಲ್ಲ. ಬಿಕಾಸ್ ಇದು ನಿಮ್ಮ ಲೈಫ್ನ ಸ್ವಲ್ಪ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ತರುತ್ತೆ. ಹಾಗೂ ನೀವು ಅನ್ಕೊಂಡಿರೋ ಟೈಮ್ಗೂ ಆಗೋದಿಲ್ಲ ಇದು. ಏಕೆಂದ್ರೆ ಅಗೇನ್ 10 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಒಂದಷ್ಟು ತ್ಯಾಗ, ನಿಮ್ಮ ಟೈಮ್ ಕನ್ಸಂಪ್ಷನ್ ಎಲ್ಲ ಆಗುತ್ತೆ. ಹಾಗೂ ನಿಮಗೆ ಪೂರಕವಾಗಿ ಟೈಮ್ ಕೂಡ ಇರೋದಿಲ್ಲ ಒಂದಷ್ಟು ಕಾಲ. ನೀವೇನೇ ಪ್ರಯತ್ನ ಪಟ್ಟರು ಕೂಡ ಅದಕ್ಕೆ ಫಲ ಸಿಗೋದಿಲ್ಲ. ಆದ್ರೆ ಔಟ್ಕಮ್ ಇಲ್ಲಿ ಮೆಜಿಷಿಯನ್ ಬಂದಿರೋದ್ರಿಂದ ನೀವು ಅನ್ಕೊಂಡಿರುವ ಕಾರ್ಯ ಏನೇ ಪ್ರಶ್ನೆ ಇರ್ಬೋದು ಅದು ಆಗುತ್ತೆ, ಆದ್ರೆ ಟೈಮ್ ತಗೊಳುತ್ತೆ ಅಂತ ಬರ್ತಾ ಇದೆ. ಇನ್ನ ಒಂದು 2 ತಿಂಗಳು ನಿಮ್ಗೆ ಪ್ರಾಬ್ಲಮ್ಸ್ ಇರುತ್ತೆ. ನೀವೇನ್ ಮಾಡಿದ್ರು ಅದು ಅನ್ಕೊಂಡಿರುವಂತಹ ವಿಷಯ ಇದೆಯಲ್ಲ ಅದು ತುಂಬಾ ಲೈಕ್ ಫ್ಲೋನಲ್ಲಿ ಇರೋದಿಲ್ಲ. ಮತ್ತು ಇಮೋಷನಲಿ ಸ್ವಲ್ಪ ಕಟ್ ಆಫ್ ಆಗುತ್ತೆ ನಿಮ್ಮ ಲೈಫ್. ಅಂದ್ರೆ ಇಮೋಷನಲ್ ಲಾಸ್ ಆಗ್ಬಹುದು, ಸ್ಟ್ರೆಸ್ ಆಗಬಹುದು, ಪ್ರಾಬ್ಲಮ್ಸ್ ಹೆಚ್ಚಾಗಬಹುದು. ಇದೆಲ್ಲ ಒಂದು ರೀತಿಯಾದ ಟೈಮ್ ಹೇಗಿರುತ್ತೆ ಅಂದ್ರೆ ಟೈಮ್ ನಿಮ್ನ ಟೆಸ್ಟ್ ಮಾಡುವ ಹಾಗೆ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗಾಗತ್ತೆ. ಆದ್ರೂ ಕೂಡ ಉತ್ತರ ಏನ್ ಬರ್ತಿದೆ ಅಂದ್ರೆ ಮೆಜಿಷಿಯನ್ ಆಗಿದೆ. ಉತ್ತರ ಏನು? ಎಸ್, ಖಂಡಿತವಾಗ್ಲೂ ಆಗುತ್ತೆ. ಆದ್ರೆ ಒಂದಷ್ಟು ತ್ಯಾಗ, ನಿಮ್ಮ ಡೆಡಿಕೇಶನ್, ನಿಮ್ಮ ಸೀರಿಯಸ್ನೆಸ್ ಈ ಒಂದು ಪ್ರಶ್ನೆಗೆ ಬೇಕಾಗಿದೆ. ಹಾಗೂ ನೀವು ಬಿಡಬಾರ್ದು, ಅಯ್ಯೋ ಮಾಡಕ್ ಆಗಲ್ಲ, ಆಗೋದಿಲ್ಲ, ನಾನ್ ಮಾಡಲ್ಲ, ಈ ತರ ಒಂದು ನೆಗೆಟಿವ್ ಥಾಟ್ಸ್ಗೆ ಬರ್ಕೂಡ್ದು. ಯಾಕಂದ್ರೆ ಆ ತರ ಒಂದು ಸಿಚುವೇಶನ್ಗೆ ನೀವು ಬರ್ತೀರಾ. ಓಕೆ, ಸೊ ಅದರಿಂದ ನೀವು ಆಚೆ ಬರಬೇಕು ಅಂದ್ರೆ ನೀವು ಅದನ್ನ ಫೇಸ್ ಮಾಡ್ಬೇಕಾಗತ್ತೆ. ಸೊ ನೀವೇನೇ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಏನಾಗಿದೆ ಅಂದ್ರೆ ಖಂಡಿತವಾಗ್ಲೂ ಆಗುತ್ತೆ, ಟೈಮ್ ತಗೊಳುತ್ತೆ. ನೀವು ಎಷ್ಟು ಟೈಮ್ ತಗೊಳುತ್ತೆ ಅಂತ ಕೇಳಿದ್ರೆ 2 to 3 months ನೀವು ಅನ್ಕೊಂಡಿರುವಂತ ಪ್ರಶ್ನೆ
ನಿಮ್ಗೆ ಪೂರಕವಾಗಿರೋದಿಲ್ಲ. ಆದ್ರೆ 3rd ಮಂತ್ ಆದ ನಂತರ, 3ನೇ ತಿಂಗಳಾದ ನಂತರ ನೀವು ಅನ್ಕೊಂಡಿರುವಂತ ವಿಷಯ ಅಚಾನಕ್ಕಾಗಿ ಒಂದು ಮ್ಯಾಜಿಕಲ್ ಮೂಮೆಂಟ್ ಆಗಿ ಒಂದು ಪರ್ಮನೆಂಟ್ ಚೇಂಜ್ ನಿಮ್ ಲೈಫ್ ತಂದ್ಬಿಡತ್ತೆ. ಅಷ್ಟು ಅದ್ಭುತವಾದ ಬದಲಾವಣೆ ನಿಮ್ಮ ಲೈಫ್ ನಲ್ಲಿ ನೀವು ನೋಡ್ತೀರಾ ಈ ಒಂದು ವಿಷಯ ನಡೆಯೋದ್ರಿಂದ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಇಟ್ ವಾಸ್ ರಿಯಲಿ ನೈಸ್. ನೀವು ಕಾಯೋದ್ರಿಂದ, ಶ್ರದ್ಧೆಯಿಂದ ಒಂದು ಕಾರ್ಯಕ್ಕೆ ಛಲ ಇಟ್ಟು ಕೆಲಸ ಮಾಡೋದ್ರಿಂದ ನಿಮ್ಗೆ ಫಲ ಖಂಡಿತವಾಗ್ಲೂ ಸಿಗುತ್ತೆ. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಿದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಈಗ ಮಾಡ್ತಾ ಇದ್ದೀನಿ. ನೀವು ಅನ್ಕೊಂಡಿರುವಂತ ಕಾರ್ಯ, ನೀವು ಅನ್ಕೊಂಡಿರುವಂತ ಪ್ರಶ್ನೆ ಏನೇ ಮನಸ್ಸಿನಲ್ಲಿ ಇದ್ರೂ ಕೂಡ ಅದು ಹೇಗಾಗುತ್ತೆ, ಅದು ಯಾವ ರೀತಿಯಾಗಿ ಉತ್ತರ ನಿಮ್ಗೆ ಸಿಗುತ್ತೆ. ಎಸ್ ಆರ್ ನೋ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನು. ನಿಮ್ಮ ಪ್ರಶ್ನೆಗೆ ಏನಿದೆ, ಔಟ್ಕಮ್ ಏನಿದೆ ಅಂತ. ದ ವಿಚ್, ಮೆಜಿಷಿಯನ್ ಕಾರ್ಡ್ ಬಂದಿದೆ, ಹಾಗೂ ಕಿಂಗ್ ಆಫ್ ಸ್ಪೋರ್ಟ್ಸ್ ಬಂದಿದೆ, ಮತ್ತು 9 ಆಫ್ ಸ್ಪೋರ್ಟ್ಸ್ ಬಂದಿದೆ. ನೋ ಪೊಸಿಷನ್ ಅಲ್ಲಿ 8 ಆಫ್ ವಾಂಡ್ಸ್ ಬರ್ತಾ ಇದೆ, 4 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಅದಾದ ನಂತರ 10 ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ 9, 10 ಇದರ ಅರ್ಥ ಏನಂದ್ರೆ ಅಡ್ಡಿ ಆತಂಕಗಳು, ಬ್ಲಾಕೇಜಸ್ ಇದೆ. ಮತ್ತೆ ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ. ನೀವು ಡಿಸ್ಟ್ರಾಕ್ಟ್ ಆಗ್ತೀರಾ. ಈ ಒಂದು ಪ್ರಶ್ನೆಗೆ ಏನ್ ತೋರಿಸ್ತಿದೆ ಅಂದ್ರೆ ನೀವು ಡಿಸ್ಟ್ರಾಕ್ಷನ್ ಆಗ್ತಾ ಇದ್ದೀರಾ. ನೀವು ಒಂದು ಕಾನ್ಸಂಟ್ರೇಷನ್ ಇಲ್ಲ ನಿಮಗೆ. ಇನ್ನೊಂದೇನಾಗ್ತಿದೆ ಅಂದ್ರೆ ಡೆವಿಲ್ಸ್ ಎನರ್ಜಿ ಬಂದಿರೋದ್ರಿಂದ ಇದೊಂಥರ ಡಾರ್ಕ್ನೆಸ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಅಲ್ಲಿ ಇಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಸಕ್ಸಸ್ ಪಾತ್ನ ನೀವು ಬಿಡ್ತಿದ್ದೀರಾ ಬಿಕಾಸ್ ಆಫ್ ಇನ್ಫ್ಲೂಯೆನ್ಸ್. ಇದು ಬೇರೆಯವ್ರ ಇನ್ಫ್ಲೂಯೆನ್ಸ್ ಆಗಿರ್ಬೋದು. ನಿಮ್ಮ ಮನಸ್ಸು ಚಂಚಲವಾಗಿದೆ. ಮನಸ್ಸು ಚಂಚಲವಾಗಿದ್ದಾಗ ಏನಾಗುತ್ತೆ ಅಂದ್ರೆ ನಾವು ಅನ್ಕೊಂಡಿರುವಂತ ಕಾರ್ಯನೂ ಆಗೋದಿಲ್ಲ. ಆ ತರ ಅಡಚಣೆಗಳು ಉಂಟಾಗುತ್ತೆ ನಿಮಗೆ. ಆದ್ರೆ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಈ ರೀತಿಯಾದ ಒಂದು ಮೆಂಟಾಲಿಟಿ ಏನಿದೆ ಇದನ್ನ ನೀವು ಬದಲಾಯಿಸ್ಕೊಳ್ಳೋದ್ರಿಂದ ನಿಮ್ಮನ್ನ ನೀವು ಕೇರ್ಲೆಸ್ ಆಗಿ ನೋಡ್ತಾ ಇದ್ದೀರಾ. ನಿಮ್ಮ ಲೈಫ್ ನ ನೀವು ಮಿಸರಬಲ್ ಆಗಿ ನೋಡ್ತಾ ಇದ್ದೀರಾ. ನನ್ನ ಕೈಲಿ ಏನು ಆಗಲ್ಲ, ನನ್ಗೆ ಯಾರು ಸಪೋರ್ಟಿವ್ ಇಲ್ಲ, ಈ ತರ ಎಲ್ಲ ಯೋಚನೆ ಬರ್ತಾ ಇದೆ. ಆದ್ರೆ ನಿಮ್ಮಲ್ಲಿ ಆ ಶಕ್ತಿ ಇದೆ. ಕಿಂಗ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನೀವು ಅನ್ಕೊಳ್ದೆ ಇರುವಂತಹ ಕಾರ್ಯಗಳು ನೀವು ಮಾಡಕ್ ಆಗುತ್ತೆ. ಆ ತರದ್ ಒಂದು ಎನರ್ಜಿ ಅಂಡ್ ಸ್ಕಿಲ್ ಸೆಟ್ ನಿಮ್ಮಲ್ಲಿ ಇದೆ. ಆ ತರದ್ ಒಂದು ಬ್ಲೆಸ್ಸಿಂಗ್ ನಿಮ್ಗೆ ಸಿಕ್ಕಿದೆ. ಹಾಗೂ ಮೆಜಿಷಿಯನ್ ಬಂದಿರೋದ್ರಿಂದ ಯು ಆರ್ ಅ ಪರ್ಸನ್. ಈಗ ಒಬ್ರು ಆಗಲ್ಲ ಅಂತ ಬಿಟ್ರು ಕೂಡ, ಕೈ ಬಿಟ್ರು ಕೂಡ ನೀವು ಆಗುತ್ತೆ ಅಂತ ಛಲ ಬಿಡದೆ ಮಾಡಿ ತೋರಿಸುವಂತವ್ರು. ಆದ್ರೆ ಆ ತರದ್ ಒಂದು ಕ್ಯಾರೆಕ್ಟರಿಸ್ಟಿಕ್ ಪರ್ಸನ್ ಇವಾಗ ಈ ರೀತಿಯಾಗಿ ಆಗಿದ್ದೀರಾ ನೀವು. ಸೊ ಈ ರೀತಿಯಾದ ಮೆಂಟಾಲಿಟಿನೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ, ಈಗ ಇಲ್ಲಿ ಒಂದು ಡಾಂಕಿ ಕಾರ್ಡು ಇದೆ. ಡಾಂಕಿ ಅಂದ್ರೆ ಏನು? ನಿಧಾನ, ಲೇಜಿನೆಸ್, ಹಾಗೂ ಒಂದ್ ರೀತಿಯಾದ ಸೋಮಾರಿತನ, ಇದೆಲ್ಲ ನಿಮ್ಗೆ ಶತ್ರುವಾಗಿದೆ. ಹಾಗೂ ಕೆಟ್ಟ ಅಭ್ಯಾಸಗಳು. ಇದರಿಂದ ಏನಾಗುತ್ತೆ, ನೀವು ಅನ್ಕೊಂಡಿರುವಂತಹ ಕೆಲಸ ಆಗೋದಿಲ್ಲ. ಓಕೆ, ಆದ್ರೆ ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ ಇದು ಕೂಡ ಆಗತ್ತೆ. ನೀವು ನಿಮ್ಮ ಮೆಂಟಾಲಿಟಿ, ಇಮೋಷನ್ಸ್ ನ ಕರೆಕ್ಟ್ ಆಗಿ ಚೇಂಜ್ ಮಾಡ್ಕೊಂಡ್ರೆ, ಒಂದು ಕಾನ್ಸಂಟ್ರೇಷನ್, ಅಟೆನ್ಷನ್ ನ ಡೆವಲಪ್ ಮಾಡ್ಕೊಂಡು ಆ ಒಂದು ಪ್ರಶ್ನೆಗೆ ನೀವು ಎಫರ್ಟ್ಸ್ ಹಾಕೋದ್ರಿಂದ, ನಿಮ್ಮ ಟೈಮ್ ನ ನೀವು ವೇಸ್ಟ್ ಮಾಡದೇ ಇರೋದ್ರಿಂದ, ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ, ನಿಮ್ಮ ಹೆಲ್ತ್ ನ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ, ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ನ ಸರಿ ಮಾಡ್ಕೊಳ್ಳೋದ್ರಿಂದ, ನಿಮ್ಮ ಲೈಫ್ ನೀವು ಟ್ರ್ಯಾಕ್ ತರೋದ್ರಿಂದ ನೀವು ಅನ್ಕೊಂಡಿರುವಂತಹ ಕೆಲಸ ಖಂಡಿತವಾಗ್ಲೂ ವಿತಿನ್ 6 ಮಂತ್ಸ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಸೊ ಜಯ ಇದೆ. ಆದ್ರೆ ನಿಮ್ಮ ಆಟಿಟ್ಯೂಡ್ ನ ನೀವು ಬದಲಾಯಿಸ್ಕೋಬೇಕು, ಆದಷ್ಟು ಬೇಗ. ಹೈ ಟೈಮ್, ದಟ್ ಇಸ್ ಅ ಮೆಸೇಜ್ ಫಾರ್ ಯು. ಆಗಲ್ಲ ಅಂತ ನಾ ಹೇಳ್ತಾ ಇಲ್ಲ, ಯಾಕೆಂದ್ರೆ ಆ ತರ ಕಾರ್ಡ್ಸ್ ಬರ್ತಾ ಇಲ್ಲ. ಆದ್ರೆ ನೀವು ನಿಮ್ಮ ಮೆಂಟಾಲಿಟಿನ, ಥಾಟ್ ಪ್ರೋಸೆಸ್ ನ ಫಸ್ಟ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. 3ನೇ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಏನು ಅಂತಾನು ಹೇಳ್ತೀನಿ. ಮುಂದಿನ ನಿಮ್ಮ ಪ್ರಶ್ನೆ ಏನೇ ಇದ್ರು ಮುಂದೆ ಏನಾಗುತ್ತೆ, ಫ್ಯೂಚರ್ ಏನಿದೆ, ಈ ವಿಷಯವಾಗಿ ಎಸ್ ಆರ್ ನೋ, ಆಗತ್ತಾ ಆಗಲ್ವಾ, ಎಸ್ ಆರ್ ನೋ, ನಿಮ್ಮ ಪ್ರಶ್ನೆಗೆ ಉತ್ತರ ಏನು, ಎಸ್ ಆರ್ ನೋ. ನಿಮಗೆ ಪರ್ಫೆಕ್ಟ್ ಕ್ಲಾರಿಟಿ ಈ ಒಂದು ವಿಡಿಯೋನಲ್ಲಿ ಸಿಕ್ಬಿಡತ್ತೆ. ನೈಟ್ ಆಫ್ ಕಪ್ಸ್ ಬರ್ತಾ ಇದೆ, ಅದಾದ ನಂತರ ಏಸ್ ಆಫ್ ಕಪ್ಸ್ ಬಂದಿದೆ, ಕಪ್ ಆಫ್ ಎಮೋಷನ್ಸ್ ಇದೆ. ಸೊ ಮೇ ಬಿ ಇದು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಆಗಿರ್ಬೋದು. ಹ್ಯಾಂಗ್ ಮ್ಯಾನ್ ಬಂದಿದೆ, ಸ್ವಲ್ಪ ವೇಟಿಂಗ್ ಪೀರಿಯಡ್ ತೋರಿಸ್ತಾ ಇದೆ. ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಅದಾದ ನಂತರ ಮೆಜಿಷಿಯನ್ ಬಂದಿದೆ ನೋ ಪೊಸಿಷನ್ ಅಲ್ಲಿ, ಹಾಗೂ 4 ಆಫ್ ಪೆಂಟಿಕಲ್ಸ್ ನೋ ಪೊಸಿಷನ್ ಅಲ್ಲಿ ಇದೆ. ಎಸ್ ಪೊಸಿಷನ್ ಅಲ್ಲಿ ನೈಟ್ ಆಫ್ ಸ್ಪೋರ್ಟ್ಸ್. ಓಕೆ, ಸೊ ಬೇಸಿಕ್ಲಿ ಇಲ್ಲಿ ಔಟ್ಕಮ್ ಬಂದು ಎಸ್ ಪೊಸಿಷನ್ಗೆ ಸ್ಟ್ರಾಂಗ್ ಆಗಿದೆ.
ಡಿಲೇ ಇದೆ, ಪಾಸ್ ಇದೆ ಇಲ್ಲಿ, ಯಾಕಂದ್ರೆ ಹ್ಯಾಂಗ್ ಮ್ಯಾನ್ ಅಂದ್ರೆ ಪಾಸ್ ಕಾರ್ಡ್. ಸೊ ನೀವು ಈಗ ಏನ್ ಮಾಡ್ತಾ ಇದ್ದೀರಾ ಕೆಲಸ, ನಿಮ್ಮ ಪ್ರಶ್ನೆ ಏನಿದೆ, ನಿಮ್ಮ ಗುರಿ ಇದೆಯಲ್ಲ ತುಂಬಾ ದೃಢವಾಗಿದೆ. ನಿಮ್ಗೇನ್ ಮಾಡ್ಬೇಕು, ನನ್ಗೇನ್ ಬೇಕು, ನನ್ಗೇನ್ ಬೇಡ ಅನ್ನುವಂತ ಒಂದು ಕ್ಲಾರಿಟಿ ನಿಮ್ಗೆ ಇವಾಗಾಗ್ಲೇ ಸಿಕ್ಬಿಟ್ಟಿದೆ. ಮತ್ತು ಎಮೋಷನಲಿ ಕೂಡ ನೀವು ಸ್ಟೇಬಲ್ ಆಗ್ತಾ ಇದ್ದೀರಾ, ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ಇಂಟರ್ನಲಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ವಿಚ್ ಇಸ್ ಅ ಗುಡ್ ಸೈನ್. ಹಾಗೆ ಒಬ್ಬ ಮನುಷ್ಯ ತನ್ನ ಬಗ್ಗೆ, ತನ್ನ ಲೈಫ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದಾಗ, ತನ್ನ ಧ್ಯೇಯಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದಾಗ, ನಾನು ಚೆನ್ನಾಗಿರ್ಬೇಕು ಅನ್ನುವಂಥ ಆಸೆ ತಗೊಂಡ್ ಬಂದಾಗ ಲೈಫ್ ಅದ್ಭುತವಾಗಿರುತ್ತೆ. ಸೊ ಹ್ಯಾಂಗ್ ಮ್ಯಾನ್ ಬಂದಿರೋದ್ರಿಂದ ನೀವು ಪರ್ಪಸ್ಲಿ ಅಂದ್ರೆ ನೀವು ಬೇಕು ಅಂತಾನೆ ಸ್ಲೋ ಆಗೇ ಇದ್ದೀರಾ ಈ ವಿಷಯವಾಗಿ. ಪ್ರಶ್ನೆ ಏನೇ ಇದ್ರೂ ಕೂಡ ನನ್ಗೆ ಇವಾಗ ಟೈಮ್ ಬೇಕು ಅಂತ ನೀವು ಅನ್ಕೊಳ್ತಾ ಇದ್ದೀರಾ. ಈ ವಿಷಯವಾಗಿ ನಾನು ಸ್ವಲ್ಪ ನಿಧಾನವಾಗಿ ಹೋಗ್ತೀನಿ ಅಂತ ನೀವು ಡಿಸೈಡ್ ಮಾಡಿದ್ದೀರಾ. ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ, ನೈಟ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ, ಆಫ್ಟರ್ 2 months ಈ ವಿಷಯವಾಗಿ ವೈಟ್ ಹಾರ್ಸ್ ಬಂದಿರೋದ್ರಿಂದ ಜಯ ಇದೆ, ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮ ಉತ್ತರ ಏನಾಗಿದೆ, ಎಸ್ ಅಂತಾನೆ ಬಂದಿದೆ. ಆಫ್ಟರ್ 2 months ನೀವು ಅನ್ಕೊಂಡಿರುವಂತ ವಿಷಯ, ನಿಮ್ಮ ಪ್ರಶ್ನೆ ಏನೇ ಆಗಿರ್ಬೋದು, ಅದು ಪೂರಕವಾಗಿ ನಿಮ್ಗೆ ಬೇಕಾಗಿರೋ ಹಾಗೆ ಆಗುತ್ತೆ ಅಂತ ತೋರಿಸ್ತಾ ಇದೆ. ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು. ತುಂಬಾ ಚೆನ್ನಾಗಿ ಬಂದಿದೆ ರೀಡಿಂಗ್, ಬಿಕಾಸ್ ನಿಮ್ಮ ಲೈಫ್ ಬಗ್ಗೆ ನಿಮ್ಗೆ ಬೆಸ್ಟ್ ಕ್ಲಾರಿಟಿ ಇದೆ. ನಿಮ್ಮ ಲೈಫ್ ನಲ್ಲಿ ಏನ್ ನಡೀತಾ ಇದೆ, ಏನ್ ಸರಿ ಇರಬೇಕು, ಏನ್ ಸರಿ ಇಲ್ಲ, ಇದ್ರ ಬಗ್ಗೆ ನಿಮ್ಗೆ ಇನ್ಸೈಟ್ ಇದೆ. ಸೊ ಇಟ್ಸ್ ಅಮೇಸಿಂಗ್ ರೀಡಿಂಗ್ ಫಾರ್ ಯು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ಥ್ಯಾಂಕ್ ಯು.